ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದದು ಪ್ರೊಮೋವನ್ನು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್. ಫ್ರೆಂಡ್ಸ್, ಮೊದಲಿಗೆ ಮ್ಯಾನೇಜರು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ. ಅಜಿತ್ ಅವ್ರನ್ನ ಹಿಡ್ಕೊ ಬಂದ್ಬಿಟ್ಟು ಏನು ಪೊಲೀಸ್ ಸ್ಟೇಷನಿಂದಲೇ ಓಡೋಗ್ತಿದ್ಯಾ ಅಂದ್ಬಿಟ್ಟು ಎಗ್ಗ ಮುಗ್ಗಿ ಹೊಡಿತಾ ಇರ್ತಾನೆ. ನಿಜ ಹೇಳ್ತೇ ಇಲ್ವೋ ಅಂತ ಹೊಡಿತಾ ಇರ್ತಾನೆ. ಆದರೂ ಸಹ ಹೇಳ್ತಾ ಇರಲ್ಲ. ನೀನೇನಾದರೂ ಹೇಳಲಿಲ್ಲ ಅಂದರೆ ನಾನು ಪೊಲೀಸ್ ಭಾಷೆಯಲ್ಲೇ ಹೇಳ್ಬೇಕಾಗುತ್ತೆ ಅಂದ್ಬಿಟ್ಟು ಗನ್ನ ತಗೋಬಿಟ್ಟು ತಲೆ ಹತ್ರ ಇಟ್ಬಿಡ್ತಾನೆ. ಈಗ ಡಮ್ ಅಂತ ಅನ್ನಿಸ್ತೀನಿ, ನಿನ್ನ ಬುರುಡೆನ ಇಲ್ಲೇ ಉದುರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಬೇಡ ಬೇಡ ಸಾಹೇಬ್ರೆ, ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹೇಳು ಅಂತ ಅಜಿತ್ ಕೇಳಿದಾಗ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೆ ಕೆಲಸಕ್ಕೆ ಅಂತ. ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ನನ್ನನ್ನು ಕರೆದ್ಬಿಟ್ಟು 1 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ, ನೀನು ಈ ಥರ ಭೂಮಿಗೆ ಕಾಲ್ ಮಾಡು ಅಂತ ಹೇಳಿದ್ರು. ನಾನು ಕಾಲ್ ಮಾಡಿ ಕಜಾಯ ತಗೋಬರೋಕ್ಕೆ ಅಂತ ಅಡ್ರೆಸ್ ಕೊಟ್ಟೆ. ಭೂಮಿ ಸೈಕಲಿಂದ ಬರಬೇಕಾದ್ರೆ ನಾನು ಫಾಲೋ ಮಾಡ್ಕೊಂಡು ಬಂದು ಅಷ್ಟೊತ್ತಿಗೆ ರಿಸೆಪ್ಷನಲ್ಲಿ ಕೂತ್ಕೊಂಡೆ. ಹಾಗೆ ನಮ್ಮ ಪೊಲೀಸ್ ಸ್ಟೇಷನ್ಗೂ ಸಹ ನಮ್ಮ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೇಳಿ ಇನ್ಫಾರ್ಮ್ ಮಾಡಿದೆ. ಅಲ್ಲಿ ಇರೋರು ಬಂದು ಅರೆಸ್ಟ್ ಮಾಡ್ಕೊಂಡ್ರು. ನನಗಿದಕ್ಕೂ ಸಂಬಂಧ ಇಲ್ಲ. ಆಮೇಲೆ 2 ಕೋಟಿ ಸಹ ಕೊಟ್ಬಿಡ್ತೀನಿ ಕೆಲಸ ಆದಮೇಲೆ ಅಂತ ಹೇಳಿದರು. ಮನೆಗೆ ಮೂಟೆಗಟ್ಟಲೆ ಹಣ ಕಳಿಸಿದ್ರು. ಹಂಗಾಗಿ ನಾನು ಆಸೆ ಪಟ್ಬಿಟ್ಟು ಇಂಥ ಕೆಲಸ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇರ್ತಾನೆ. ಆಗ ಬೈದ್ಬಿಟ್ಟು, ಭೂಮಿ ಅಂತ ಹುಡುಗಿಗೆ ನೀನು ಅಂತ ಅನ್ಯಾಯ ಮಾಡಿದೆಯಲ್ಲ, ಇನ್ಯಾರು ಆಗಿದ್ರೆ ಇಷ್ಟೊತ್ತಿಗೆ ಸತ್ತೋಗಿರೋರು, ಅವಳು ಧೈರ್ಯವಂತೆ, ಅದಕ್ಕೆ ಎದುರಿಸ್ತಾ ಇದ್ದಾಳೆ ಅಂದ್ಬಿಟ್ಟು ಬೈದ್ಬಿಟ್ಟು ಕೂಡಾಕ್ತಾನೆ. ಇನ್ನೊಂದು ಕಡೆ ಭೂಮಿ ಇಲ್ಲಿ ರಾಮನ ಜಪನ ಮಾಡ್ತಾ ಇರ್ತಾಳೆ. ಹಾಗೆ 100 ಸಲ ಬರಿತಾ ಇರ್ತಾಳೆ. ಅವಾಗ ಮನೆಗೆ ಸಂಗೀತ ಬರ್ತಾಳೆ. ಬಂದಾಗ ಅಮ್ಮ ನೀವಾದರೂ ಬಂದ್ರಲ್ಲ, ನನಗೆ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹೇಗೆ ಬಂದ್ರಿ ಅಂದಾಗ, ಈ ಥರ ಪಾನಕದಲ್ಲಿ ನಾನು ನಿದ್ದೆ ಮಾತ್ರೆ ಹಾಕಿ ಬಂದಿದ್ದೀನಿ, ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಅವರೆಲ್ಲ ಕೇಳಿದರೆ ನಾನು ಹೇಳ್ತೀನಿ. ಇವಾಗ ನಾವು 3 ಜನ ಮುತ್ತೈದೆಯರು ಇದ್ರಲ್ಲ, ನೀನು ಅಷ್ಟು ಕುಂಕುಮ ಕೊಡು ಅಂದಾಗ, ಇಲ್ಲ ನನಗೆ ಇನ್ನೂ 2 ಬೇಕು, ಟೋಟಲಿ 5 ಜನ ಬೇಕೇ ಬೇಕು ಅಮ್ಮ ಅಂದಾಗ, ಸರಿ ಆಯ್ತು ಬಿಡು, ನಾನೇ ಹೋಗಿ ಕರ್ಕೊಬರ್ತೀನಿ ನಿನ್ನ ಬದಲಿಗೆ ಅಂದ್ಬಿಟ್ಟು ಲಕ್ಷ್ಮಿ ಅಕ್ಕನ ಕರ್ಕೊಂಡು ಕರೆಯೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ನಾನು ಮಾಡಿದ್ದು ಪೂಜೆ ವ್ಯರ್ಥ ಆಯ್ತಲ್ಲ, ದೇವರು ನನ್ನ ಮೇಲೆ ಕರುಣೆನೇ ತೋರಿಸ್ಲಿಲ್ಲ ಅಂದ್ಬಿಟ್ಟು ನಾನು ಬದುಕಿದ್ದು ವೇಸ್ಟು ಅಂದ್ಬಿಟ್ಟು ಉಸಿರನ್ನ ಮೇಲೆ ತಗೋತಾ ಇರ್ತಾಳೆ. ಬದುಕದೇ ಬೇಡ ಅಂತ ಉಸಿರನ್ನ ಮೇಲೆ ಹೇಳ್ಕೊತಾ ಇರ್ತಾಳೆ. ಈ ಕಡೆ ಶ್ರವಣ್ಗೂ ಸಹ ಆ ಥರ ಆಗ್ತಾ ಇರುತ್ತೆ. ತನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊತಾ ಇರ್ತಾನೆ. ನನ್ನ ಮಗಳಿಗೆ ಈ ಥರ ಆಗಿರ್ಬೋದಾ, ಇಲ್ಲ ಮಗಳು ಚೆನ್ನಾಗಿದ್ದಾಳೆ, ಹಾಗಾದರೆ ಶಾರದಾಗೇನೋ ಆಗಿದೆ, ದೇವರೇ ಕಾಪಾಡು ಅಂತ ದೇವ್ರನ್ನ ಬೇಡ್ಕೋತಾ ಇರ್ತಾನೆ. ಇನ್ನೇನು ಉಸಿರು ಮೇಲೆ ಹೋಗಬೇಕು ಅಷ್ಟೊತ್ತಿಗೆ ಬಂದ್ಬಿಟ್ಟು ಸಂಗೀತ, ಭೂಮಿ ಮುತ್ತೈದೆಯರು ಬಂದರು ಅಂತ ಹೇಳ್ತಾಳೆ. ಆ ಕಿವಿ ಮಾತನ್ನು ಕೇಳ್ಕೊಬಿಟ್ಟು ಸಡನ್ನಾಗಿ ಅವಳಿಗೆ ಜ್ಞಾನ ಬಂದ್ಬಿಡುತ್ತೆ. ನೋಡು ಭೂಮಿ ಮುತ್ತೈದೆಯರು ಬಂದರು ಅಂತ ಹೇಳ್ತಾರೆ, ಆದರೆ ಮನೆಗೆ ಶಾರದಾನೇ ಬಂದಿರ್ತಾರೆ, ಭೂಮಿ ತಾಯಿನೇ ಬಂದಿರ್ತಾಳೆ. ಆದರೆ ಭೂಮಿಗೂ ಗೊತ್ತಾಗಲ್ಲ, ಹಾಗೆ ಸಂಗೀತಗೂ ಸಹ ಗೊತ್ತಾಗಲ್ಲ. ಮನೆಗೆ ಬರ್ತಾ ಇರ್ತಾರೆ. ಭೂಮಿ ನಾನು ಕರೆಯೋಣ ಅಂತ ಹೋಗಿದ್ದೆ, ಅಷ್ಟೊತ್ತಿಗೆ ಇವರೇ ಸಹ ಹೊರಗಡೆ ಸಿಕ್ಕಿದ್ರು. ಇಂಥ ಹಬ್ಬದ ದಿನ ಇವ್ರು ಸಿಕ್ಕಿದ್ದಾರೆ, ತುಂಬ ಒಳ್ಳೇದಾಗುತ್ತೆ ಅಮ್ಮ, ನಿನಗೆ ಆ ರಾಮ ಒಳ್ಳೆ ಪ್ರತಿಫಲನ ಕೊಟ್ಟಿದ್ದಾನೆ, ಇವರಿಗೆ ಅಷ್ಟು ಕುಂಕುಮ ಎಲ್ಲ ಕೊಡು ಅಂತ ಹೇಳ್ತಾ ಇರ್ತಾಳೆ. ಆಗ ಭೂಮಿ ಹೇಳ್ತಾಳೆ, ನಿಮ್ಮಂಥ ಅತ್ತೆನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ, ನಾನು ಅತ್ತೆ ಅಲ್ಲಮ್ಮ, ಅಮ್ಮನ ಸ್ಥಾನದಲ್ಲಿ ನಿಂತು ನಿನ್ನೆಲ್ಲ ನಾನು ಜವಾಬ್ದಾರಿ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ತುಂಬ ಖುಷಿಯಿಂದವ ಪೂಜೆ ಎಲ್ಲ ಮಾಡಿಬಿಟ್ಟು ಅಷ್ಟು ಕುಂಕುಮ ಎಲ್ಲ ಕೊಟ್ಬಿಟ್ಟು ಮಂಗಳಾರತಿ ಎಲ್ಲ ಕೊಡ್ತಾ ಇರ್ತಾಳೆ. ತಗೊಳ್ಳಿ ಅಮ್ಮ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಹಾಗೆ ಶಾರದೆ ಹತ್ರ ಬಂದುಬಿಟ್ಟು ತಗೊಳ್ಳಿ ಅಮ್ಮ ಆರತಿ ಅಂತ ಹೇಳ್ತಾಳೆ. ಹಾಗೆ ಮುಖ ನೋಡ್ತಾ ಇರ್ತಾಳೆ ಶಾರದೆ. ಅವಾಗ ಇವಳು ಆರತಿ ಮಾಡಿಬಿಟ್ಟು ಬೆಳಗ್ತಾ ಇರ್ತಾಳೆ. ಅಜಿತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ. ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರಿಗೆ ಕಾಲ್ ಮಾಡಿ, ನೋಡಿ ಈ ಥರ ನನಗೆ ಅಲ್ಲಿರೋ ರಿಸೆಪ್ಷನಿಸ್ಟ್ ಸಿಕ್ಕಿದ್ದಾರೆ, ಅವರು ಈಗ ಪ್ರೆಸ್ ಮೀಟ್ ಕರೆದಾಗ ನಿಜ ಹೇಳ್ತಾರಂತೆ, ಈ ಥರ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿಕೊಡಿ ಅಂತ ಹೇಳಿರ್ತಾನೆ. ಸರಿ ಆಯಿತು ಸರ್ ಅಂದ್ಬಿಟ್ಟು ಅವರು ಪ್ರೆಸ್ ಮೀಟ್ ಎಲ್ಲ ಕರ್ಕೊಬಂದಿರ್ತಾರೆ. ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಆವಾಗ ಅಜಿತ್ ಭೂಮಿಗೆ ಕಾಲ್ ಮಾಡಿ TV ಆನ್ ಮಾಡು, ನೀನು ನಿರ್ದೋಷಿ ಅಂತ ಇವತ್ತು ಗೊತ್ತಾಗಿದೆ ಜನಕ್ಕೆಲ್ಲ, ಆನ್ ಮಾಡು ಅಂತ ಹೇಳ್ತಾನೆ. ಹಾಗೆ ಮನೇಲೂ ಸಹ ಹೇಳಿರ್ತಾನೆ. TV ಆನ್ ಮಾಡಿದಾಗ ಅಲ್ಲಿ ಪೊಲೀಸು, ಅಜಿತ್, ಹಾಗೆ ಇನ್ಸ್ಪೆಕ್ಟರು, ಹಾಗೆ ಮತ್ತು ಈ ರಿಸೆಪ್ಷನಿಸ್ಟ್ ಎಲ್ಲರೂ ಸಹ TVಲಿ ಕಾಣ್ತಾ ಇರ್ತಾರೆ. ಇದೇ ನಮ್ಮ ಅಜಿತ್ ಬರ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಅಜ್ಜಿ ನೋಡ್ತಿರ್ಬೇಕಾದ್ರೆ ಅವಾಗ ಪೊಲೀಸವ್ರು ಹೇಳ್ತಾ ಇರ್ತಾರೆ, ಈಗಷ್ಟೇ ನಡೆದಿದ್ದ ವೈಶ್ಯವಾಟಿಕೆ, ಇತ್ತೀಚೆಗಷ್ಟೇ ನಡೆದಿತ್ತಲ್ವ ವೈಶ್ಯವಾಟಿಕೆಯಲ್ಲಿ, ದಂಗವಾಟಿಕೆಯಲ್ಲಿ ಈ ಥರ ಒಂದು ಹುಡುಗಿನ ನಾವು ಅರೆಸ್ಟ್ ಮಾಡಿದ್ವಿ, ಆವಾಗ ಇವರು ಸಿಕ್ಕಿ ಬಿದ್ದಿದ್ರು ಅಂತ ಹೇಳ್ತಾ ಇರ್ತಾರೆ. ಯಾರೋ ಕಣೆ ಆ ಹುಡುಗಿನ ಸಿಕ್ಕಾಕ್ಸ್ಕೋಬೇಕು ಅಂತವ ಈ ಥರ ಮಾಡಿದ್ದಾರೆ, ಇವನಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಈ ಥರ ಮೋಸ ಮಾಡಿದ್ದಾರೆ, ಇದನ್ನೆಲ್ಲ ಮ್ಯಾನೇಜರ್ ಒಪ್ಕೊಂಡಿದ್ದಾರೆ. ಈ ರಿಸೆಪ್ಷನಿಸ್ಟು ಬಾಯ್ಬಿಟ್ಟು ಎಲ್ಲರಿಗೂ ಸಹ ಹೇಳ್ತಾ ಇದ್ದೇನೆ, ಯಾರೋ ಬೇಕಂತ ಮಾಡಿದ್ರಂತೆ, ಆದರೆ ಈ ಹುಡುಗಿದೇನು ತಪ್ಪಿಲ್ಲ ಅಂತ ಭೂಮಿ ಪರ ಮಾತಾಡ್ತಾ ಇರ್ತಾರೆ. ಆ ಮಾತನ್ನ ಕೇಳಿ ಭೂಮಿಗೆ ಖುಷಿ ಆಗುತ್ತೆ. ಇನ್ನೊಂದು ಕಡೆ ಅಜಿತ್ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಎದ್ದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ಟೆನ್ಷನ್ ಮಾಡ್ಕೊತಿರ್ತಾರೆ. ಎಲ್ಲಿ ನಮ್ಮ ಹೆಸರು ಬಾಯ್ಬಿಟ್ಟಿದ್ದಾನೋ ಆ ರಿಸೆಪ್ಷನಿಸ್ಟ್ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ನ್ಯೂಸಲ್ಲಿ ನನಗೆ ಕ್ಲೂ ಸಿಕ್ಕಿದೆ, ಯಾರೋ ಬೇಕು ಅಂತ ಇದನ್ನು ಮಾಡಿದ್ದಾರೆ, ನನ್ನ ಹೆಂಡತಿ ಹೆಸರನ್ನ ಕೆಡಿಸ್ಬೇಕು, ಅವಳ ಮೇಲೆ ಈ ಥರ ಕಳಂಕನ ಒರೆಸ್ಬೇಕು ಅಂತ ಮಾಡಿದ್ದಾರೆ, ದಾಳ ಎಷ್ಟಾಗಿದೆ, ಆದಷ್ಟು ಬೇಗ ಗಾಳಕ್ಕೆ ಮೀನುಗಳು ಬಿದ್ದೇ ಬೀಳ್ತಾರೆ, ಒಂದಲ್ಲ ಒಂದಿನ ನಾನು ಆದಷ್ಟು ಬೇಗ ಅವ್ರನ್ನ ಹೊರಗಡೆ ಅದ್ರ ಕಾರ್ಯರೂಪಕ್ಕೆ ತಂದೆ ತರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದನ್ನು ನೋಡಿ ಶಾಕ್ ಆಗಿ ಹಾಗೆ ದೇವ್ಯಾನಿ ಅಶ್ವಿನಿ ಮುಖ ನೋಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ
ಎಲ್ಲರೂ ಸಹ ಪ್ರಶ್ನವ್ರು ಕೇಳ್ತಾ ಇದ್ದಾರೆ, ಇದಕ್ಕೆ ಸಾಕ್ಷಿ ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ರಿ ಅಂದಾಗ ರಿಸೆಪ್ಷನಿಸ್ಟ್ ಮತ್ತು ಭೂಮಿ ಮಾತಾಡಿದ್ದನ್ನು ವಿಡಿಯೋನ ಪ್ಲೇ ಮಾಡ್ತಾನೆ. ಆವಾಗ ಭೂಮಿ ಮಾತಾಡಿರ್ತಾಳೆ, ನೋಡಿ ಮೇಡಮ್ ನಮಗೆ 100 ಕಜ್ಜಾಯ ಬೇಕು, ನಿಮ್ಮ ಕಜ್ಜಾಯ ಅಂದರೆ ನಮಗೆ ತುಂಬ ಇಷ್ಟ, ಈ ಥರ ತೊಗೊಬನ್ನಿ ನಮ್ಮ ಹೋಟೆಲ್ಗೆ ಅಂತ ಹೇಳಿರ್ತಾರೆ. ಹಂಗಾಗಿ ಅವಳು ಭೂಮಿ ಕಜ್ಜಾಯನ ತೊಗೊಂಡು ಹೋಗ್ತಾಳೆ. ಆವಾಗ ಈ ಥರ ಎಲ್ಲ ಮಾಡಿದ್ದು ಅಂತ ಹೇಳಿದಾಗ, ನಿಮ್ಮಂಥ ಗಂಡ ಎಲ್ಲರಿಗೂ ಸಿಗಬೇಕು, ತುಂಬ ಒಳ್ಳೇದಾಯಿತು, ನಿಮ್ಮ ಹೆಂಡತಿ ಪರ ನಿಂತು ನೀವು ಹೋರಾಡಿದಿರ ಅಂತ ಎಲ್ಲರೂ ಸಹ ಅಜಿತ್ನ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ. ಆವಾಗ ಅಜಿತ್ ಒಂದಲ್ಲ ಒಂದು ದಿನ ಆದಷ್ಟು ಬೇಗ ನಾನು ಅಪರಾಧಿ ಯಾರು ಅಂತ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿ ಭೂಮಿಗೆ ತುಂಬ ಖುಷಿ ಆಗ್ತಾ ಇರ್ತದೆ. ಇನ್ನೊಂದು ಕಡೆ ಎಲ್ಲರೂ ಸಹ ಆಶ್ಚರ್ಯದಿಂದ ಮನೇಲಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಮಾತಾಡ್ತಿರ್ತಾರೆ. ದೇವಿಯಾನಿ ಹೇಳ್ತಾಳೆ, ಅಲ್ಲ ಮ್ಯಾನೇಜರ್ ಯಾವತ್ತೂ ಸಿಗಾಕೊಳ್ಳಲ್ಲ ಅಂತ ಹೇಳಿದೆ, ಲಕ್ಷ ಲಕ್ಷ ದುಡ್ಡು ಸುರಿದೆ, ಕೋಟಿ ಕೋಟಿ ಸುರಿದೆ, ಆದರೆ ಇವತ್ತು ಅವನು ಬಾಯಿ ಬಿಟ್ಟಿದ್ದಾನೆಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನನಗೂ ಗೊತ್ತಾಗ್ತಿಲ್ಲ ಮೇಡಮ್, ಎಲ್ಲಿ ನಮ್ಮ ಹೆಸರು ಹೇಳ್ತಾನೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಅತ್ತೆಗೆ ಹೇಳ್ತಾ ಇರ್ತಾಳೆ, ಸಂಗೀತಗೆ, ಅತ್ತೆ ನಾನು ಇವತ್ತು ನನ್ನ ಗಂಡ ನಿರೂಪಿಸ್ಬಿಟ್ರು, ಸಾಹೇಬ್ರು ಇವತ್ತು ನಾನು ನಿರ್ದೋಷಿ ಅಂತ ನಿರೂಪಿಸ್ಬಿಟ್ರು, ಲಕ್ಷ್ಮಕ್ಕ ಎಲ್ಲರಿಗೂ ಹೇಳಿ ನಾನು ಏನು ಅಂತ ಹೇಳಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಆಗ ಅಕ್ಕಪಕ್ಕದವರೆಲ್ಲರೂ ಸಹ ಅರ್ಶಿನ ಕುಂಕುಮಕ್ಕೆ ಅಂತ ಬರ್ತಾರೆ. ಅವಾಗ ಹೇಳ್ತಾರೆ, ಯಾರೇನೇ ಅಂದರೂ ಸಹ ನಿನ್ನ ಗಂಡ ನಿನ್ನನ್ನು ಬಿಡಲಿಲ್ಲಮ್ಮ, ತುಂಬ ಒಳ್ಳೆ ಗಂಡ ನಿನಗೆ ಸಿಕ್ಕಿದ್ದಾನೆ, ಅವನು ನಿನ್ನನ್ನು ನಿರ್ದೋಷಿ ಅಂತ ನಿರೂಪಿಸಿದ್ದಾನೆ ಅಂತ ಎಲ್ಲರೂ ಸಹ ಖುಷಿಯಿಂದ ಹೇಳ್ತಾ ಇರ್ತಾರೆ. ಆ ಮಾತನ್ನ ಕೇಳಿ ಭೂಮಿಗೆ ತುಂಬ ಸಂತೋಷವಾಗ್ತಾ ಇರುತ್ತೆ. ಈ ಕಡೆ ಅಜಿತ್ ಮನೆಗೆ ಬಂದು ಹೇಳ್ತಾ ಇರ್ತಾನೆ ಅಜ್ಜಿಗೆ, ಅಜ್ಜಿ ಟಿ ವಿ ನೋಡಿದ್ರಲ್ವಾ, ನನ್ನ ಹೆಂಡತಿ ನಿರ್ದೋಷಿ ಅಂತ ಗೊತ್ತಾಯ್ತಲ್ವಾ, ಸೀತೆ ಎಷ್ಟು ಪವಿತ್ರಳು ಅಂತ ನಾನು ಅವತ್ತೇ ಹೇಳಿದ್ದೆ, 1 ವಾರ ಟೈಮ್ ತೊಗೊಂಡಿದ್ದೆ, ಅದನ್ನು ನಾನು ಪ್ರೂಫ್ ಮಾಡಿದ್ದೀನಿ, ಇವಾಗ ಏನಂತೀರ ಅಂದಾಗ ಅಜ್ಜಿ ಒಂದು ಕ್ಷಣ ಕುಸಿದು ಬೀಳ್ತಾಳೆ. ಹೌದು ಮಗನೇ, ನೀನು ಹೇಳಿದ್ದು ಕರೆಕ್ಟು ಅಂದ್ಬಿಟ್ಟು, ನಡಿ ಶ್ರವಣ ಗಾಡಿ ತೆಗಿ ಅಂತ ಹೇಳ್ತಾನೆ. ಎಲ್ಲರೂ ಸಹ ಶಾಕಾಗಿ ನೋಡ್ತಾ ಇರ್ತಾರೆ. ಈಗ ನಡಿ ಹೋಗೋಣ ಭೂಮಿ ಮನೆಗೆ ಅಂತ ಕರ್ಕೊಂಡು ಶ್ರವಣ ಹೋಗ್ತಾ ಇರ್ತಾರೆ. ಜೊತೆಗೆ ಅಜಿತ್ ಮತ್ತು ಸತ್ಯಣ್ಣ ಎಲ್ಲರೂ ಸಹ ಬರ್ತಾರೆ. ಹಾಗೆ ಭೂಮಿ ಮನೆಗೆ ಬಂದ ತಕ್ಷಣ ಅಲ್ಲಿ ಸಂಗೀತ ಇರೋದು ನೋಡಿ ಶಾಕ್ ಆಗಿಬಿಡ್ತಾರೆ. ಏನು ಸಂಗೀತ ನೀನು ಇಲ್ಲೇ ಇದೆಯಾ ಅಂತವ ಅಜ್ಜಿ ಕೇಳ್ತಾರೆ. ಅತ್ತೆ ಭೂಮಿದೇನು ತಪ್ಪಿಲ್ಲ, ನಾನು ಅರ್ಶಿನ ಕುಂಕುಮ ತೊಗೊಳೋಣ ಅಂತ ಬಂದಿದ್ದೆ, ಸಾರಿ ಅತ್ತೆ ಅಂತ ಅಂತಾಳೆ. ಆವಾಗ ಶ್ರವಣ ಸಹ ನನ್ನ ಕ್ಷಮಿಸಮ್ಮ, ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅಜ್ಜಿನೂ ಸಹ ತಪ್ಪಾಯ್ತು ಭೂಮಿ, ಮನೆಗೆ ಬಾ, ನೀನು ಯಾವತ್ತಿದ್ರೂ ಅಜಿತ್ ಹೇಳ್ತೀನಿ, ಆ ಮನೆಗೆ ನೀನೇ ಸೊಸೆ ಅಂತ ಕರ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆ ದೇವಿಯನ್ನು ಸಹ ಎಲ್ಲಿ ಬಂದುಬಿಡ್ತಾಳೆ, ಎಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಎಲ್ಲಿ ಮನಸ್ವಿನಿ ಅಲ್ಲ ನೀನು ಅಂತ ಗೊತ್ತಾಗುತ್ತೆ ಅಂತ ಟೆನ್ಷನ್ ಮಾಡಿರ್ತಾರೆ. ಆದರೆ ಭೂಮಿ ಮನೆಗೆ ಬರ್ತಾಳೆ. ನೋಡಿ ಎಲ್ಲರೂ ಸಹ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.